ಬಡವ ಮನೆ ತಗೊಳ್ಬೇಕು ಅಂದರೆ ಅವನು 30,000 ರೂಪಾಯಿ ಹಣ ಕೊಟ್ಟರೆ ಮಾತ್ರ ಮನೆ ಸಿಗುತ್ತೆ. ಮನೆ ಹಣ ಕೊಡದೇ ಇದ್ದರಿಗೆ ಮನೆ ಸಿಗಲ್ಲ. ಇದು ಬಿ ಆರ್ ಪಾಟೀಲರು, ಇವರು ಕೂಡ ಹಿರಿಯ ಶಾಸಕರು, ಯೋಜನಾ ಆಯೋಗದ ಉಪಾಧ್ಯಕ್ಷರು, ಇವರು ಕೊಟ್ಟಿರುವಂಥ ಹೇಳಿಕೆ. ಇನ್ನು ಗೋಪಾಲ್ ಕೃಷ್ಣ ಅಂಥೇಳಿ NY ಗೋಪಾಲ್ ಕೃಷ್ಣ, ಇವರು ಕೂಡ ಹಿರಿಯ ಶಾಸಕರು, ಅವರೇನು ಹೇಳಿದ್ದಾರೆ ಅಂತ ಹೇಳಿದ್ರೆ, ನಮಗೊಂದು ಚರಂಡಿ ಮಾಡಿಸುವ ಯೋಗ್ಯತೆಯೂ ಇಲ್ಲ, ಅಭಿವೃದ್ಧಿ ಕೆಲಸ ಆಗ್ತಾಯಿಲ್ಲ, ಬೆಲೆ ಏರಿಕೆ ಮಾಡೋದನ್ನು ಬಿಟ್ಟಿಲ್ಲ, ಭ್ರಷ್ಟಾಚಾರ ಮಾಡೋದನ್ನು ಬಿಟ್ಟಿಲ್ಲ. ಅಲ್ಲಿಗೆ ನಮ್ಮ ರಾಜ್ಯದ ಬೊಕ್ಕಸವನ್ನು ಕಾಂಗ್ರೆಸ್ನಿಗರು ಲೂಟಿ ಹೊಡಿತಾ ಇದ್ದಾರೆ. ಅದು ಅಭಿವೃದ್ಧಿ ಕೆಲಸಕ್ಕೆ ವಿನಿಯೋಗ ಆಗ್ತಾಯಿಲ್ಲ. ಬೆಲೆ ಏರಿಕೆ ಬರೇ ಜನರ ಸಾಮಾನ್ಯರ ಮೇಲೆ, ಅಭಿವೃದ್ಧಿ ಅನ್ನೋದು ನಿಂತು ನೀರಾಗಿದೆ. ಇದಕ್ಕೆ ನಾವ್ಯಾರೂ ಆರೋಪ ಅಲ್ಲ, ಇದೆಲ್ಲ ಕಾಂಗ್ರೆಸ್ಗರೇ ಕೊಟ್ಟಿರ್ತಕ್ಕಂಥ ಆರೋಪ. ಅಲ್ಲಿಗೆ ಪರಮೇಶ್ವರ್ ಅವರೇ ನಿನ್ನೆ ಒಂದು ಇವತ್ತೊಂದು ಹೇಳಿಕೆ ಕೊಟ್ಟು ಯಾಕೆ ನೀವು ಜನರ ದೃಷ್ಟಿಯಲ್ಲಿ ಸಣ್ಣವರಾಗ್ತೀರಿ? ನಿಮ್ಮ ಬಗ್ಗೆ ಅಲ್ಪ ಸ್ವಲ್ಪ ಗೌರವ ನಾವು ಇಟ್ಕೊಂಡಿದ್ದೀವಿ, ಜನರು ಇಟ್ಕೊಂಡಿದ್ದಾರೆ. ನೀವು ನಿನ್ನೆ ಖಜಾನೆ ಖಾಲಿ, ಸಿದ್ದರಾಮಯ್ಯನವ್ರ ಹತ್ರ ದುಡ್ಡಿಲ್ಲ ಅನ್ನೋದು, ಈಗ ನಾನು ಹಂಗೆ ಹೇಳೇ ಇಲ್ಲ ಅಂತ ಹೇಳೋದು, ಅದು ನಿಮ್ಮ ವ್ಯಕ್ತಿತ್ವವನ್ನು ವೀಕ್ ಮಾಡುತ್ತೆ. ನೀವು ಸಣ್ಣವರಾಗ್ತೀರಿ. ಇರೋ ಸತ್ಯ ಒಪ್ಕೊಳ್ಳಿ. ಇನ್ನು ಸಿದ್ದರಾಮಯ್ಯನವರು ನಾನು ಕರೆದು ಮಾತಾಡ್ತೀನಿ ಅಂತ ಅನ್ನೋದಕ್ಕೆ ಅವರೇನು ಖಾಸಗಿ ವಿಷಯ ಅಲ್ಲ, ಲವ್ ಡಿಸಪಾಯಿಂಟ್ಮೆಂಟ್ ಅಲ್ಲ, ಇದು ಭ್ರಷ್ಟಾಚಾರದ ಪ್ರಶ್ನೆ. ಕರೆದು ಮಾತಾಡಬೇಕಾಗಿರೋದಲ್ಲ, ರಾಜ್ಯದ ಜನರಿಗೆ ಮತ್ತು ಭ್ರಷ್ಟಾಚಾರಿಗಳಿಗೆ ಒಂದು ಸ್ಪಷ್ಟ ಸಂದೇಶ ಹೋಗಬೇಕು. ರಾಜ್ಯದ ಜನರಿಗೆ ಸಂದೇಶ ಮತ್ತು ಭ್ರಷ್ಟಾಚಾರಿಗಳಿಗೆ ಸಂದೇಶ ಕೊಡಬೇಕು ಅಂತ ಹೇಳಿದ್ರೆ, ಭ್ರಷ್ಟಾಚಾರದ ಆರೋಪ ಹೊತ್ತಂಥ ಮಂತ್ರಿಯನ್ನು ವಜಾ ಮಾಡಬೇಕು. ಆದರೆ ನೀವು ಮಾಡಲ್ಲ. ಯಾಕೆ ಅಂದರೆ ನಿಮ್ಮ ಮೇಲೆ ಭ್ರಷ್ಟಾಚಾರದ ಆರೋಪ ಇದೆ. ಆ ಕಾರಣಕ್ಕೆ ನೀವು ವಜಾ ಮಾಡಲ್ಲ. ನೀವು ಪಾರದರ್ಶಕ ಮತ್ತು ಪ್ರಾಮಾಣಿಕರಾಗಿದ್ದರೆ ನೀವು ಆರೋಪ ಬಂದ ತಕ್ಷಣವೇ ಜನರ ನಂಬಿಕೆ ಉಳಿಸ್ಕೊಳ್ಳೋದಕ್ಕೆ ಮಂತ್ರಿಯನ್ನು ಸಚಿವ ಸ್ಥಾನದಿಂದ ವಜಾ ಮಾಡ್ತಿದ್ರಿ. ಅದ್ರ ಬದಲಿಗೆ ಆರೋಪ ಮಾಡಿದವ್ರನ್ನೇ ಕರೆದು ಮಾತಾಡ್ತೀನಿ ಅನ್ನೋದು ಖಾಸಗಿ ವಿಷಯನ ಇದು?